ಹೇಗಿದ್ದೀರಾ? ನೀವೆಲ್ಲ ಈ ಮಳೆಗಾಲದಲ್ಲಿ ತುಂಬಾ ಕೂಲ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. 18 ವರ್ಷದ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಕಪ್ಪು ಗೆಲ್ಲುವುದರ ಮೂಲಕ ಆ ಸಂತೋಷದಲ್ಲಿ ನೀವಿದ್ದೀರಾ ಎನ್ನುತ್ತಾ, ಈ ಮಳೆಗಾಲದಲ್ಲಿ ಒಂದು ಅಪಾಯಕ್ಕೆ ಸ್ಥಳಗಳಿಗೆ ನೀವು ಭೇಟಿ ಕೊಡೋದನ್ನು ಅವಾಯ್ಡ್ ಮಾಡಿ. ಕೆಲವೊಂದು ಗುಡ್ಡ ಕುಸಿತವಾಗಿರೋದು, ಮನೆಗಳ ಕುಸಿತ ಆಗಿರ್ಬೋದು, ಮತ್ತು ಗಿಡದಲ್ಲಿ ನೀವು ನಿಂತ್ಕೊಳ್ಳೋದನ್ನು ಕಡಿಮೆ ಮಾಡಿ. ಯಾಕಂದರೆ ಸಿಡಿಲು ಬಡಿತದಿಂದ ಅನೇಕ ಸಾವು ನೋವುಗಳನ್ನು ನಾವು ನೋಡುತ್ತಿರ್ತೇವೆ. ನಮ್ಮ ಯೂಟ್ಯೂಬ್ ಚಾನಲ್ ಆದ ಎಂ ಟ್ರಾವೆಲ್ ಮೀಡಿಯಾವನ್ನು ಅನುಸರಿಸುವುದರ ಮೂಲಕ ಸದಾ ಟಚ್ಚಲ್ಲಿರಿ ಎನ್ನುತ್ತಾ ನಾವು ಮತ್ತೊಂದು ಜಿಲ್ಲೆಗೆ ನಿಮ್ಮನ್ನು ಕರೆದುಕೊಂಡು ಬಂದಿದ್ದೀನಿ ಕಣ್ರಿ. ಮಂಗಳೂರು ಮತ್ತು ಉಡುಪಿ ಸಮಾನದ ಪಾರಂಪರಿಕ ಇತಿಹಾಸವನ್ನು ಹೊಂದಿರುವ 1997 ಹೊಸ ಜಿಲ್ಲೆಯಾಗಿ ರಚನೆಯಾದ ನಮ್ಮ ಈ ಉಡುಪಿ ಜಿಲ್ಲೆ ಕಡೆಯಿಂದ ನಿಮ್ಮೆಲ್ಲರಿಗೂ ನಮಸ್ಕರಿಸುತ್ತೇನೆ. ನದಿ ತೊರೆಗಳ ಜಿಲ್ಲೆ, ನಾವು ಆರಾಧಿಸುವಂತ ಮಾಜಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾದ ಹಾಗೂ ಭಾರತದ ಸಾಲಿಟರ್ ಜನರಲ್ ಸಂತೋಷ್ ಹೆಗಡೆ ಅವರ ಜಿಲ್ಲೆ, ನಮಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಅಚ್ಚುಮೆಚ್ಚಿನ ಕವಿಗಳಾದ ಶಿವರಾಮ್ ಕಾರಂತರವರ ತಾಣ. ಬನ್ನಿ ಹಾಗಾದರೆ ನಾವು ಈ ಜಿಲ್ಲೆಯನ್ನು ನೋಡ್ಕೊಂಡು ಬರೋಣ. ಶ್ರೀಕೃಷ್ಣ ಮಠ, ಉಡುಪಿ. ಭಕ್ತ ಕನಕದಾಸನ ಅವನ ಭಕ್ತಿಗೆ ಮೆಚ್ಚಿ ಶ್ರೀಕೃಷ್ಣನು ಪೂರ್ವ ಭಾಗದ ಮುಖವನ್ನು ಪಶ್ಚಿಮಕ್ಕೆ ತನ್ನ ಶ್ರೀ ಕನಕದಾಸನಿಗೆ ಆಶೀರ್ವಾದ ನೀಡಿದ ಉಡುಪಿಯ ಶ್ರೀಕೃಷ್ಣ ದೇವಾಲಯ 13ನೇ ಶತಮಾನದಲ್ಲಿ ಶುದ್ಧ ವೈಷ್ಣವ ತ್ರೈಲೋಕ್ಯಾಚಾರ್ಯರಾದ ಶ್ರೀ ಮಧ್ವಾಚಾರ್ಯರಿಂದ ನಿರ್ಮಿತವಾದ ಶ್ರೀಕೃಷ್ಣ ಮಠ, ಉಡುಪಿ. ಸೌಪರ್ಣಿಕಾ ನದಿ ಬೈಂದೂರು ತಾಲೂಕಿನ ಪ್ರಮುಖ ನದಿಗಳಲ್ಲಿ ಈ ಸೌಪರ್ಣಿಕಾ ನದಿಯು ಒಂದು. ಈ ನದಿಯನ್ನೇ ಕಲ್ಲೂರು ಮೂಕಾಂಬಿಕೆಯಲ್ಲಿ ಅಲ್ಲಿನ ಭಕ್ತಾದಿಗಳು ಇದು ಪವಿತ್ರ ನದಿ ಎಂದು ಅಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ತೆಗೆದುಕೊಳ್ತಾರೆ. ಈ ನದಿಯನ್ನೇ ಅಲ್ಲಿ ಕಲ್ಲೂರು ನದಿ ಎಂದು ಸಹ ಕರೆಯಲಾಗುತ್ತದೆ. ಇದು ಬೈಂದೂರಿನಲ್ಲಿ ಹರಿತಕ್ಕಂಥ ಪ್ರಮುಖ ನದಿಗಳಲ್ಲಿ ಈ ನಮ್ಮ ಸೌಪರ್ಣಿಕಾ ನದಿ ಒಂದು. ಇದು ಮುಂದೆ ಚಕ್ರ, ವರಾಹಿ ಮತ್ತು ಕೇದಾರ, ಸೌಪರ್ಣಿಕ ಮತ್ತು ಗಂಗಾವಳಿ ಎಂಬ 5 ನದಿಗಳು ಸೇರಿ ಅದು ಮುಂದೆ ಕುಬ್ಜ ಎಂದು ಹೆಸರನ್ನು ಪಡೆದುಕೊಂಡು ಆ ನಂತರ ಅರಬ್ಬಿ ಸಮುದ್ರಕ್ಕೆ ಸೇರ್ಪಡೆಗೊಳ್ಳುವ ಪ್ರಮುಖ ಕರ್ನಾಟಕದ ನದಿಗಳಲ್ಲಿ ಈ ಸೌಪರ್ಣಿಕಾ ನದಿಯು ಒಂದು. ಈ ಹೆಸರು ಬರಲು ಕಾರಣ, ಸುಪರ್ಣ ಎಂಬ ಹದ್ದು ಅಥವಾ ಗರುಡ ತಪಸ್ಸು ಮಾಡಿ ಈ ನದಿಯ ದಂಡೆ ಮೇಲೆ ಮೋಕ್ಷವನ್ನು ಪಡೆದಳೆಂದು ಹೇಳಲಾಗುತ್ತದೆ. ಆದ ಕಾರಣ ಇದಕ್ಕೆ ಸೌಪರ್ಣಿಕಾ ನದಿ ಎಂದು ಕರೆಯಲಾಗುತ್ತದೆ. ಇದು ಸೌಪರ್ಣಿಕಾ ನದಿಯ ನೋಟ. ಉಡುಪಿ ಜಿಲ್ಲೆಯ ತಾಲೂಕುಗಳು: ಉಡುಪಿ, ಕಾರ್ಕಳ, ಕುಂದಾಪುರ, ಕಾಪು, ಬ್ರಹ್ಮಾವರ, ಬೈಂದೂರು. ಅಂದರೆ ಬ್ರಹ್ಮಾವರ 2018ರಲ್ಲಿ ಹೊಸ ತಾಲೂಕಾಗಿ ರಚನೆ ಆಯಿತು. ಇನ್ನೂ ಒಂದು ಹೇಬ್ರಿ. ಇವು ಉಡುಪಿ ಜಿಲ್ಲೆಯ ತಾಲೂಕುಗಳು. ಏನಂದಿರಿ ಹೆಸರು? ಮಡಿಕೆ ಸೋಡಾ. ಮಡಿಕೆ ಸೋಡಾನಾ? ಅದರಲ್ಲಿ ಏನೇನು ಮಿಕ್ಸ್ ಮಾಡ್ತೀರಿ ಹೇಳಿ? ಅದರಲ್ಲಿ ಪುದೀನ, ಓಕೆ, ಹಸಿಮೆಣಸು, ಓಕೆ, ಜಿಂಜರ್. ಓಕೆ, ಥ್ಯಾಂಕ್ ಯು. ಟೋಟಲ್ ಇದಕ್ಕೆ ಏನಂತಾರೆ ಹೆಸರು? ಮಡಿಕೆ ಸೋಡಾ. ಮಡಿಕೆ ಸೋಡಾ. ಕಲ್ಲುನಾ? ಈ ಮನೆ ಕಟ್ಟಕ್ಕೆ ಬಳಸೋದು ಇವು?
ಇವ್ರಿಂದ ಮನೆ ಕಟ್ಟೋದಣ್ಣ ನೀವೆಲ್ಲ? ಎಳ್ಳೆ ನಮ್ಮ ಕಡೆ ಹೆಂಗಿದೆ ಅಂದರೆ ಸಿಮೆಂಟ್ ಎಳ್ಳೆ ಇರ್ತಾವಲ್ಲ ಅದರಿಂದ ಕಟ್ತೀವಿ. ನೀವೆಲ್ಲ ಈ ಕೆಂಪು ಎಳ್ಳೆಯಿಂದ ಕಟ್ಟೋದಾ ಮನೆ? ಇವು ಎಷ್ಟಣ್ಣ ಒಂದೊಂದು? 40 ರೂಪಾಯಿ ಒಂದು ಪೀಸ್ 40 ರೂಪಾಯಿ. ನೀವೆಲ್ಲಿ ತರೋದು? ಎಲ್ಲಿ ಇದು ಎಲ್ಲ ಮಲ್ಪೆ? ನಿಮ್ಮೂರಂದರೆ? ಓಹೋ, ಇದು ಮನೆಗೆ ಕ್ವಾಲಿಟಿ ಉಂಟಾ? ಇವು ಕ್ವಾಲಿಟಿ ಈ ಕಡೆ ಅಂದರೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡದಲ್ಲಿ ಇಲ್ಲಿನ ಕಾರ್ಯಕ್ರಮ ಅಥವಾ ಸಮಾರಂಭಗಳು ಆ ವೇಷಭೂಷಣಗಳು ಹೇಗಿರ್ತಾವೆ ಅಂತಂದರೆ ಅಷ್ಟೇ ಶ್ರದ್ಧೆ ಮತ್ತು ಅಷ್ಟೇ ನಿಷ್ಠೆಯಿಂದ ಇಲ್ಲಿನ ಕಾರ್ಯಕ್ರಮಗಳು ನಡೀತಾವೆ. ಭೂತಾರಾಧನೆ ಮತ್ತು ಕೃಷ್ಣನ ಪೂಜೆ ಆಗಲಿ ಮತ್ತು ಹೋಮ ಹವನಗಳಿಗೆ ಅಷ್ಟೇ ಶ್ರದ್ಧೆಯಿಂದ ಪೂಜೆ ಮಾಡುವಂಥ ಜನರು ನಮಗೆ ಇಲ್ಲಿ ಸಿಗ್ತಾರೆ. ಇಲ್ಲಿ ಈ ಕಾರ್ಯಕ್ರಮಗಳಲ್ಲಿ ತಾಳ ವಾದ್ಯಗಳು ಇಲ್ಲಿನ ವಿಶಿಷ್ಟವಾಗಿ ಜನರನ್ನು ಮನಸ್ಸನ್ನು ಆಕರ್ಷಿಸುವಂಥ ಒಂದು ವಾದ್ಯಗಳು ಮತ್ತು ಆ ಕಾರ್ಯಕ್ರಮಗಳು, ಆ ಝಲಕ್ಕು ಇಲ್ಲಿ.
ನಮಗೆ ಸ್ಪಷ್ಟ ಪುರಾವೆ ಪ್ರಕಾರ ಶೈವ ಪಂಥಕರು ಮತ್ತು ಆರಾಧಕರು ಆಗಿದ್ದ ಅಳುಪರವರು ಈ ಜಿಲ್ಲೆಯನ್ನು ಆಳ್ವಿಕೆ ಮಾಡ್ತಾರ. ನಮ್ಮ ಕನ್ನಡ ನಾಡಿನ ಮೊದಲ ಮನೆತನವಾದ ಕದಂಬರು ಇಲ್ಲಿನ ಸಾರ್ವಭೌಮತ್ವವನ್ನು ವಿಸ್ತರಿಸಿಕೊಂಡ ನಂತರದಲ್ಲಿ ಬದಾಮಿ ಚಾಲುಕ್ಯರು, ಅವರ ನಂತರದಲ್ಲಿ ಕನಕಾಡು ಗಂಗರು ಅಳುಪರವರ ಜೊತೆ ಸಂಬಂಧವನ್ನು ಹೊಂದಿ ಅಥವಾ ಬಾಂಧವ್ಯವನ್ನು ಸಾಧಿಸಿ ಸಾರ್ವಭೌಮತ್ವವನ್ನು ವಿಸ್ತರಿಸಿಕೊಂಡರು. ಇಲ್ಲಿ ಕೆಳದಿ ನಾಯಕರು ಬಿದನೂರಿನ ಕೋಟೆ ಮತ್ತು ಕುಂದಾಪುರದಲ್ಲಿ ಕೋಟೆ ಕಟ್ಟುವುದರ ಮೂಲಕ ಅವರು ಸಹ ಈ ಜಿಲ್ಲೆಯನ್ನು ಆಳ್ವಿಕೆ ನಡೆಸಿ ಕರ್ನಾಟಕ ಇತಿಹಾಸದಲ್ಲಿ ಚೆಲೆಜಾವ್ ಚಳವಳಿ ನಡೀತದೆ 1942 ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯರು ಆ ಚೆಲೆಜಾವ್ ಚಳವಳಿಯಲ್ಲಿ ಭಾಗವಹಿಸಿದವರು. KR ಕಾರಂತ, ವಿಠಲದಾಸರು ಮತ್ತು ನಾಗಪ್ಪ ಆಳ್ವ ಮುಂತಾದವರು ಆ ಚಳವಳಿಯಲ್ಲಿ ಭಾಗವಹಿಸಿದರ ಮೂಲಕ ಸ್ವತಂತ್ರಕ್ಕಾಗಿ ಅನೇಕ ಮಹನೀಯರು ತಮ್ಮ ಕೊಡುಗೆ ನೀಡಿದ ಜಿಲ್ಲೆ. ಉಡುಪಿ ಶೈಲಿಯ ಅನೇಕ ರಾಜ್ಯಗಳನ್ನು ನಾವು ನೋಡಿರ್ಬೋದು. ಬೇರೆ ಬೇರೆ ಜಿಲ್ಲೆಯಲ್ಲಿ ಉಡುಪಿ ಹೋಟೆಲ್, ಶುದ್ಧ ಸಸ್ಯಾಹಾರಿ ಅಂತ ನಾವು ಎಲ್ಲ ಕಡೆ ನೋಡ್ತಿರ್ತೀವಿ. ಆದರೆ ಇಲ್ಲಿ ಸ್ಥಳೀಯವಾಗಿ ಆ ಉಪಹಾರವು ಉಡುಪಿಯಿಂದನೇ ಆರಂಭವಾಗಿ ಇಡೀ ಕರ್ನಾಟಕಾದ್ಯಂತ ಉಡುಪಿ ಹೋಟೆಲ್ಗಳನ್ನು ನಾವು ನೋಡ್ತೀವಿ. ಅದು ಈ ಉಡುಪಿಯ ಪ್ರಾದೇಶಿಕ ಆಹಾರವು ಇಡೀ ಕರ್ನಾಟಕದಾದ್ಯಂತವಾಗಿ ಉಡುಪಿಯ ಹೋಟೆಲ್ ಮೂಲಕ ಎಲ್ಲ ಜನಗಳಿಗೆ ಆ ಆಹಾರವನ್ನು ಸರಬರಾಜಾಗುತ್ತಾ ಆ ಊಟದ ಮೂಲ ಈ ಉಡುಪಿಯಾಗಿದೆ. ಹಾಗಾದರೆ ನೀವು ಇಲ್ಲಿ ಉಡುಪಿಯಲ್ಲಿ ಏನೇನು ಯಾವ್ಯಾವ ಥರದ ಅಡುಗೆಗಳು ಮಾಡ್ತಾರೆ? ಇದು ನಮ್ಮ ಕಡೆ ಅಕ್ಕಿ ಸಣ್ಣ ಇರ್ತಾವ, ಇದು ದಪ್ಪ ಇದೆಯಲ್ಲ ಅಕ್ಕಿ? ಸಣ್ಣ ಅಕ್ಕಿ ಕೂಡ ಇದೆ, ಕೊಚ್ಚಿಗೆ ಅಕ್ಕಿ ಕೂಡ ಇದೆ. ಕೊಚ್ಚಿಗೆ ಅಕ್ಕಿ ಜಾಸ್ತಿ ಅಲ್ಲ ನೀವು ಇಲ್ಲಿ ಮಾಡೋದು? ದಪ್ಪ ದಪ್ಪ ಜಾಸ್ತಿ ಕೊಚ್ಚಿಗೆ ಅಕ್ಕಿ. ಯಾಕಂದ್ರೆ ಇದೆಯಾ ಇಲ್ಲಿ ಮಾಡಿದಾರಲ್ಲ ಇದು ಸಾಂಬಾರು? ಅದು ಸಾಂಬಾರಲ್ಲ, ಕುರ್ಮನಾ? ಇದು ಸಾಂಬಾರು. ಇದು ಸಾಂಬಾರು, ಇದು ರಸಂ. ಇದು ಸಾಂಬಾರನಾ? ಓಕೆ. ಇನ್ನು ಇಲ್ಲಿ ಅಲ್ಲಿ ಮಾಡಿದಾರಲ್ಲ ಅವೇನು ಈ ಕಡೆ ಸೈಡ್? ಅದು ಬನ್ಸಿ, ಗೋಳಿ ಬಜ್ಜಿ, ಅಂಬಡಿ. ಗೋಳಿ ಬಜ್ಜಿ, ಅಂಬಡಿ, ಬನ್ಸಿ. ಈ ಕಡೆ ಇಲ್ಲಿ ಮಾಂಸ, ಇಲ್ಲಿ ಈಗ ಮೀನ ಮಾಡ್ತಾರಲ್ಲ, ಯಾವ್ಯಾವ ಥರದ ಮೀನುಗಳು ಮಾಡ್ತಾರ? ಇನ್ನೊಂದು ಅದು ಗೊತ್ತಿಲ್ಲ, ಸಸ್ಯಾಹಾರಿ ಜಾಸ್ತಿ. ಅಲ್ಲಿ ಇಲ್ಲಿ ಮಿಡ್ಲಲ್ಲಿ ಮಾಡಿರಲ್ಲ, ಅದು ಏನದು? ಅಲ್ಲಿ ಮಿಡ್ಲಲ್ಲಿ ಮಾಡಿದಾರಲ್ಲ ಅದು ಬಿಸ್ಕಿಟ್ ಅಂಬಡಿ. ಚಿಕ್ಕದು ಗೋಳಿ ಬಜ್ಜಿ. ಕೋಳಿ ಬಜ್ಜಿನ? ಕೋಳಿ ಬಜ್ಜಿನ? ಈ ಭಾಗದಲ್ಲಿ ಅತಿ ಹೆಚ್ಚು ಅಂದರೆ ಉಡುಪಿನ ಆಹಾರಕ್ಕೆ ಒಂದು ಪ್ರಸಿದ್ಧಿಯನ್ನು ಕೊಡುವಂಥ ಜಿಲ್ಲೆ ಆಗಿದೆ ಕರ್ನಾಟಕದಲ್ಲಿ. ನೀವು ಎಲ್ಲೇ ಹೋದರೂ ನೀವು ಉಡುಪಿನ ಆಹಾರವನ್ನು ನೀವು ಮರೆಯಲ್ಲ. ಅದರಲ್ಲಿ ಹೆಚ್ಚಿನದಾಗಿ ಇಲ್ಲಿ ಜನರಿಗೆ ಸಿಗ್ತಕ್ಕಂಥ ರುಚಿಕಟ್ಟವಾದ ಮತ್ತು ಸ್ನ್ಯಾಕ್ಸ್ ಆಗಿ ನಾವು ಬಳಸ್ಬೋದು ಮತ್ತು ಆಹಾರ ಪದಾರ್ಥವಾಗಿ ನಾವು ಈ ಬನ್ನಿಗಳನ್ನು ಬಳಸೋದ್ರ ಜೊತೆಯಲ್ಲಿ ಇಲ್ಲಿನ ದಪ್ಪನಕ್ಕಿಯಿಂದ ಮಾಡ್ತಕ್ಕಂಥ ರೈಸ್ ಐಟಮ್ ಆಗಿರ್ಬೋದು, ಪಲಾವ್ ಆಗಿರ್ಬೋದು ಮತ್ತು ಚಿತ್ರಾನ್ನ ಆಗಿರ್ಬೋದು. ಇಲ್ಲಿನ ವಿಶಿಷ್ಟವಾದ ಒಂದು ಅಕ್ಕಿಗಳಲ್ಲಿ ಇಲ್ಲಿ ದಪ್ಪಂದಲ್ಲ, ನಮ್ಮ ಕಡೆ ಏನು ಭಾಗದಲ್ಲಿ ನಮ್ಮ ರಾಯಚೂರು ಅಕ್ಕಿ ಆಗಿರ್ಬೋದು ಮತ್ತು ಗಂಗಾವತಿ ಅಕ್ಕಿಗಳಲ್ಲಿ ಸಣ್ಣ ಸಣ್ಣ ಇರ್ತವೆ. ಆದರೆ ಇಲ್ಲಿನ ಅಕ್ಕಿಗಳಲ್ಲಿ ಅಕ್ಕಿ ಸ್ವಲ್ಪ ಏನಿದ್ದರೂ ಈ ಭಾಗದಲ್ಲಿ ಹೆಚ್ಚು ದಪ್ಪನ ಅಕ್ಕಿನಿಂದಲೇ ರೈಸ್ ಐಟಮ್ ಮಾಡುವಂಥ ಈ ಏನು ಉತ್ತರ ಕನ್ನಡ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು ಮತ್ತು ಮಂಗಳೂರು ಸೈಡ್ಗಳಲ್ಲಿ ಅತಿ ಹೆಚ್ಚಾಗಿ ದಪ್ಪನ ಅಕ್ಕಿನಿಂದಲೇ ರೈಸ್ ಐಟಮ್ಗಳನ್ನು ನಾವು ಮಾಡೋದನ್ನು ಕಾಣಬಹುದಾಗಿದೆ. ಉಡುಪಿ ಜಿಲ್ಲೆಯ ನಾವು ಸಾರಿಗೆಯನ್ನು ತೆಗೆದುಕೊಂಡರೆ ವೆಹಿಕಲ್ ರಿಜಿಸ್ಟರ್ ಸಂಖ್ಯೆ 20 ಆಗಿದ್ದು, ರಾಷ್ಟ್ರೀಯ ಹೆದ್ದಾರಿ 17 ಉಡುಪಿ ಮತ್ತು ಮಂಗಳೂರಿನನ್ನು
ಸಂಪರ್ಕಿಸುತ್ತದೆ. ಹಾಗೆ ನಾವು ಸರ್ಕಾರಿ ವಾಹನಕ್ಕಿಂತ ಹೆಚ್ಚಿನದಾಗಿ ನಾವು ಪ್ರೈವೇಟ್ ಖಾಸಗಿ ಬಸ್ಗಳನ್ನು ನಾವು ಇಲ್ಲಿ ಹೆಚ್ಚಾಗಿ ನೋಡಬಹುದು. ಅಂದರೆ ತಾಲೂಕಿಂದ ಹಳ್ಳಿಗೆ, ಹಳ್ಳಿಯಿಂದ ತಾಲೂಕುಗಳಿಗೆ ಓಡಾಡೋದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಇಲ್ಲಿನ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದಪ್ಪ ಅಂದರೆ ಮಂಗಳೂರಿನ ಬಜ್ಪೆ ವಿಮಾನ ನಿಲ್ದಾಣವು ಈ ಜಿಲ್ಲೆಗೆ ಸಮೀಪದಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿದೆ. ಮಣಿಪಾಲ್, ಅಯ್ಯೋ ಈ ಹೆಸರು ಎಲ್ಲೋ ಕೇಳಿದಂತ ಅನಿಸ್ತಿದೆ ಅಲ್ವಾ? ಹೌದು, ಮಣಿಪಾಲ್ ಹಾಸ್ಪಿಟಲ್ಗಳು, ಮಣಿಪಾಲ್ ಮೆಡಿಕಲ್ ಕಾಲೇಜ್ಗಳು, ಮಣಿಪಾಲ್ ವಿಶ್ವವಿದ್ಯಾಲಯ ಇವೆಲ್ಲ ಮೂಲ ಕಾರಣ ಅಥವಾ ಇವು ಎಲ್ಲಿ ಹುಟ್ಟಿದವಪ್ಪ ಅಂದರೆ ಉಡುಪಿ ಜಿಲ್ಲೆಯ ಒಂದು ಮಣಿಪಾಲ್ ಎಂಬ ಪುಟ್ಟ ನಗರ. ಇದು ಮಣಿಪಾಲ್ನ ಪಟ್ಟಣ. ಭಾರತದ ಮೊದಲ ವೈಫೈ ಬೀಚ್ ಯಾವುದು ಗೊತ್ತಾ? ಕರ್ನಾಟಕದ ಪ್ರಾಚೀನ ಬೀಚ್ಗಳಲ್ಲಿ ಒಂದಾದ ಮಲ್ಪೆ ಬೀಚ್ ಭಾರತದಲ್ಲಿ ಮೊದಲ ವೈಫೈಯನ್ನು ಒಳಗೊಂಡಿರುವಂಥ ಬೀಚ್ ಇದು ನಮ್ಮ ಕರ್ನಾಟಕದಲ್ಲಿ ಅನೇಕ ಮೀನುಗಳ ಕೈಗಾರಿಕಾ ತಾಣವಾಗಿರುವ ಈ ಬೀಚು ಉಡುಪಿ ಜಿಲ್ಲೆಯಿಂದ 6 ಕಿಲೋಮೀಟರ್ನ್ನು ಒಳಗೊಂಡಿರುವ ಮಲ್ಪೆ ಒಂದು ಪಟ್ಟಣದ ತೀರ ಪ್ರದೇಶವೇ ಮಲ್ಪೆ ಬೀಚ್. ಇದೊಂದು ನೈಸರ್ಗಿಕ ಬಂದರು. ಕರ್ನಾಟಕದಲ್ಲಿ ವಿದ್ಯುತ್ ಪ್ರಸರಣ ಹೇಗೆ ಮಾಡ್ತಪ್ಪ ಅಂದರೆ ಆ ಪ್ರದೇಶದ ಮೂಲಕ ಹತ್ತಿರದಲ್ಲಿರುವ ಜಿಲ್ಲೆಗಳಿಗೆ ಒಂದು ಪ್ರಾದೇಶಿಕ ಕಚೇರಿ ಮೂಲಕ ನಾವು ಸರಬರಾಜು ಮಾಡ್ತೇವೆ. ಅದರಲ್ಲಿ ವಿಭಾಗಗಳು ಉಂಟು. ನಮ್ಮ ಜಸ್ಕಮ್ ಅಂದರೆ ಗುಲ್ಬರ್ಗಕ್ಕೆ ಒಳಪಡುವಂಥ ಜಿಲ್ಲೆಗಳು, ಅಲ್ಲಿ ಸುತ್ತಮುತ್ತಲಿನ ಯಾದಗಿರಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಬೀದರ್, ವಿಜಯನಗರ ಮತ್ತು ಬಳ್ಳಾರಿಗೆ ಇವು ವಿದ್ಯುತ್ ಶಕ್ತಿಯನ್ನು ಪ್ರಸರಣ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾವು ಮೆಸ್ಕಾಂಗೆ ಬಂದಪ್ಪ ಅಂದರೆ ಈ ಕಡೆ ದಕ್ಷಿಣದ ಭಾಗದ ಕೆಲವು ಜಿಲ್ಲೆಗಳಾದಂಥ ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಉಡುಪಿ ಈ ಭಾಗದಲ್ಲಿ ಏನಿದೆ ಮೆಸ್ಕಾಂ ಆ ಕಾರ್ಯವನ್ನು ವಿದ್ಯುತ್ ಶಕ್ತಿ ಸರಬರಾಜು ಮಾಡುತ್ತಾ. ಅದೇ ರೀತಿಯಲ್ಲಿ ನಾವು ಚಾಮುಂಡೇಶ್ವರಿ ವಿದ್ಯುತ್ ಶಕ್ತಿ ಪ್ರಸರಣವು ಅಲ್ಲಿ ಚಾಮರಾಜನಗರ, ಕೊಡಗು, ಮೈಸೂರಿನ ಈ ಭಾಗದಲ್ಲಿ ನಾವು ವಿದ್ಯುತ್ ಸರಬರಾಜನ್ನು ಮಾಡೋದು ನಾವು ಕಾಣ್ತೀವಿ. ಅದರಲ್ಲಿ ಎಸ್ಕಾಂ ಅಂದರೆ ಹುಬ್ಬಳ್ಳಿ, ಹಾವೇರಿ, ಬಾಗಲಕೋಟೆ, ಬಿಜಾಪುರ ಮತ್ತು ಬೆಳಗಾವಿಗೆ ಅಲ್ಲಿ ನಾವು ವಿದ್ಯುತ್ ಶಕ್ತಿಯ ಪ್ರಾದೇಶಿಕ ಕಚೇರಿ ಕಾರ್ಯನಿರ್ವಹಿಸುತ್ತದೆ. ಅದೇ ರೀತಿ ನಮ್ಮ ಮಂಗಳೂರಿನ ಕಡೆಯಲ್ಲಿ ಈ ಮೆಸ್ಕಾಂ ಅಂದರೆ ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ಕರ್ನಾಟಕ ಸರ್ಕಾರ ಸಂಪೂರ್ಣ ಸ್ವಾಮ್ಯಕ್ಕೆ ಒಳಪಟ್ಟಿದೆ. ಮೆಸ್ಕಾಂ ಈ ಭಾಗದಲ್ಲಿ ವಿದ್ಯುತ್ತನ್ನು ಪ್ರಸರಣವನ್ನು ನಿರ್ವಹಿಸುವ ಒಂದು ಪ್ರಾದೇಶಿಕ ಕಚೇರಿ ಮಂಗಳೂರು. ಈ ಜಿಲ್ಲೆಯ ಭೌಗೋಳಿಕವನ್ನು ತೆಗೆದುಕೊಂಡರೆ ಕಡಲು ತೀರ ಪ್ರದೇಶವಾಗಿರುವ ಕರ್ನಾಟಕದ ಪ್ರಮುಖ ಜಿಲ್ಲೆಗಳಲ್ಲಿ ನಮ್ಮ ಉಡುಪಿ ಜಿಲ್ಲೆಯು ಒಂದು. ಎತ್ತರವಾದ ದಟ್ಟವಾದ ಕಾಡುಗಳಿಂದ ಮತ್ತು ಪಶ್ಚಿಮದ ಘಟ್ಟದ ಪ್ರಮುಖ ಜಿಲ್ಲೆಗಳಲ್ಲಿ ನಮ್ಮ ಉಡುಪಿ ಜಿಲ್ಲೆಯು ಒಂದು. ಅಲ್ಲಲ್ಲಿ ಕಂದಕಗಳನ್ನು ಅಥವಾ ಕಂದರಗಳನ್ನು ನಾವು ಈ ಪಶ್ಚಿಮ ಘಟ್ಟದಲ್ಲಿ ನೋಡುತ್ತೇವೆ. GI ಟ್ಯಾಗ್, ಜಿಯೋಲಾಜಿಕಲ್ ಐಡೆಂಟಿಫಿಕೇಶನ್, ಸೀರೆ ಮತ್ತು ಮಲ್ಲಿಗೆಗೆ ಈ ಟ್ಯಾಗ್ ಲೈನ್ ದೊರೆತಿರುವ ಪ್ರಮುಖ ಜಿಲ್ಲೆಗಳಲ್ಲಿ ನಮ್ಮ ಉಡುಪಿ ಜಿಲ್ಲೆಯು ಒಂದು. ಈ ಜಿಲ್ಲೆಯ ಅತಿ ಎತ್ತರವಾದ ಶಿಖರ ಯಾವುದಪ್ಪ ಅಂದರೆ ಕೊಡಚಾದ್ರಿ, 1341 ಮೀಟರ್ ಎತ್ತರದಲ್ಲಿದೆ. ಇದು ಚಿಕ್ಕ ಭೌಗೋಳಿಕತೆ. ಕೊಲ್ಲೂರು ಮೂಕಾಂಬಿಕೆ ಸೌಪರ್ಣಿಕ ನದಿಯ ದಂಡೆಗಳ ಮತ್ತು ಸೊಂಪಾಗಿ ರಸಭರಿತವಾಗಿರುವ ಹಸಿರು ಹುಲ್ಲಿನಿಂದ ಆವೃತವಾಗಿರುವ ಕೊಡಚಾದ್ರಿ ಬೆಟ್ಟದಿಂದ ಸಾಧರಿಸಲ್ಪಟ್ಟ ಸಪ್ತ ಮುಕ್ತಿ ಸ್ಥಳಗಳಲ್ಲಿ ಕೊಲ್ಲೂರು ಮೂಕಾಂಬಿಕೆ ಕರ್ನಾಟಕದ ಪ್ರಮುಖ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನವು ಒಂದು. ಆದಿ ಶಂಕರಾಚಾರ್ಯರು ಈ ಕೊಲ್ಲೂರು ಮೂಕಾಂಬಿಕೆಯ ದೇವಸ್ಥಾನವನ್ನು ಸ್ಥಾಪಿಸಿದರು. ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ನಿರ್ಮಲ್ಯ ಪೂಜೆ ನಡೆಯುತ್ತದೆ. ಕೆಳದಿ ರಾಜರು, ಅದರಲ್ಲಿ ಸಂಕಣ್ಣ ನಾಯಕ ಮತ್ತು ಶಿವಪ್ಪ ನಾಯಕರು ಈ ದೇವಸ್ಥಾನವನ್ನು ನವೀಕರಿಸಲ್ಪಟ್ಟರು. ಹಾಗಾದರೆ ಈ ದೇವಸ್ಥಾನದ ಸಾಮಾಜಿಕ ಸೇವೆ ಸುತ್ತಮುತ್ತಲಿನ ಶಾಲೆಗಳ ಪ್ರೌಢ ಶಾಲೆಗಳು ಮತ್ತು ಪದವಿ ಪೂರ್ವ ಶಾಲೆಗಳ ನಿರ್ವಹಣೆಯು ಈ ದೇವಾಲಯದಿಂದ ಅನೇಕ ಸ್ಕೂಲ್ಗಳನ್ನು
ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿ ಅದಕ್ಕೆ ಬೇಕಾದಂಥ ಮೂಲ ಸೌಕರ್ಯಗಳನ್ನು ಒದಗಿಸುತ್ತದೆ. ಹಾಗೂ ಈ ದೇವಸ್ಥಾನದ ಉತ್ತಮ ವಸತಿ ಗೃಹಗಳಿದ್ದು ಇಲ್ಲಿನ ಅನೇಕ ಸಿನಿಮಾತಾರೆಯರು, ರಾಜಕಾರಣಿಗಳು ಭೇಟಿ ನೀಡುವಂಥ ದೇವಸ್ಥಾನಗಳಲ್ಲಿ ನಮ್ಮ ಕಲ್ಲೂರು ಮೂಕಾಂಬಿಕೆ ದೇವಸ್ಥಾನವು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ತುಂಬ ಇಷ್ಟವಾಗುವ ದೇವಸ್ಥಾನಗಳಲ್ಲಿ ನಮಗೆ ಮೂಕಾಂಬಿಕೆ ದೇವಸ್ಥಾನವು ಒಂದು. ಇಲ್ಲಿ ನಡೀತಕ್ಕಂಥ ಪೂಜೆ ಮತ್ತು ಇಲ್ಲಿ ಕೊಡ್ತಕ್ಕಂಥ ಪ್ರಸಾದ, ಹಾಗೆ ನೀವು ಯಾರಾದರೂ ಉಳಿದುಕೊಳ್ಳಲು ಸಿಂಗಲ್ ಮತ್ತು ಡಬಲ್ ಇಲ್ಲಿ ಬೆಡ್ರೂಮ್ಗಳು ಸಿಗ್ತಾವೆ. ನೀವು ಇಲ್ಲಿ ಬಂದರೆ ನಿಮ್ಮನ್ನು ನೀವು ಮರೆತು ಹೋಗ್ತೀರಾ. ವಿಷ್ಣುವಿನ 10 ಅವತಾರಗಳಲ್ಲಿ 3ನೇ ಅವತಾರವಾದ ವರಾಹ ಅವತಾರ. ಆ ವರ ಅವತಾರ ಅಂದರೆ ನಮ್ಮ ಹಿಂದೂಗಳ ಪ್ರಕಾರದಲ್ಲಿ ಕಾಡು ಹಂದಿಗೆ ನಾವು ಹೋಲಿಸ್ತೇವೆ. ಆ ದೇವಸ್ಥಾನಗಳು ನಮ್ಮ ಕರ್ನಾಟಕದಲ್ಲಿ ಏಕೈಕ ದೇವಸ್ಥಾನ ಅಂತ ಹೇಳ್ತಾರ. ಈ ಮಹಾರಾಜ ಸ್ವಾಮಿ ಶ್ರೀ ವರಾಹ ದೇವಸ್ಥಾನ ಬೈಂದೂರು ತಾಲೂಕಿನಲ್ಲಿ ಇರ್ತಕ್ಕಂಥ ವರಾಹ ದೇವಸ್ಥಾನ ಮತ್ಸ್ಯ, ಕುರುಮ, ವರಾಹ, ನರಸಿಂಹ, ವಾನರ, ಪರಶುರಾಮ, ರಾಮ, ಕೃಷ್ಣ, ಬೌದ್ಧ ಮತ್ತು ಕಲ್ಕಿ ಇವು ವಿಷ್ಣುವಿನ 10 ಅವತಾರಗಳು. ರಾಮನ ದೇವಸ್ಥಾನ ನಾವು ಸಿಗ್ತಾವ, ಕೃಷ್ಣನ ದೇವಸ್ಥಾನಗಳು ಸಿಗ್ತಾವ, ಮತ್ತೆ ಬೌದ್ಧ ವಿಹಾರ ಅಥವಾ ಬೌದ್ಧ ದೇವಾಲಯಗಳನ್ನು ನಾವು ಎಲ್ಲಿ ಬೇಕಾದ್ರೂ ನೋಡ್ತೀವಿ. ಆದರೆ ವರಾಹ ದೇವಾಲಯ ಸಿಗುವುದು ನಮ್ಮ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಮಹಾರಾಜ ಸ್ವಾಮಿ ಶ್ರೀ ವರಾಹ ದೇವಸ್ಥಾನ, ಶ್ರೀ ಕ್ಷೇತ್ರ ಮಾರಸ್ವಾಮಿ ಮರವಂತೆ, ಬೈಂದೂರು ತಾಲೂಕು, ಉಡುಪಿ ಜಿಲ್ಲೆ. ಏಕೈಕ ದೇವಸ್ಥಾನ ಅಂತೆ ಏನಂದರೆ ವರಾಹ ದೇವಸ್ಥಾನ ಸಿಗುವುದು ನಮ್ಮ ಈ ಬೈಂದೂರಿನಲ್ಲಿ ಮಾತ್ರ ಅಂತೆ. ಬನ್ನಿ, ಹಾಗಾದರೆ ನಾವು ವರಾಹ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ. ದೇವಸ್ಥಾನ ಎಷ್ಟು ಸುಂದರದಲ್ಲಿ ಸ್ಥಾಪನೆಯಾಗಿದೆ ಅಂದರೆ ಈ ದೇವಸ್ಥಾನದ ಎಡಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮತ್ತು ಈ ದೇವಸ್ಥಾನದ ಏನಿದೆ ಇದು ದೇವಸ್ಥಾನ, ಇದರ ಬಲಗಡೆ ಸೌಪರ್ಣಿಕಾ ನದಿ ಹರಿತದೆ ನೋಡಿ. ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ, ಇದು ಸೌಪರ್ಣಿಕಾ ನದಿ. ಅದರ ಮಧ್ಯದಲ್ಲಿರ್ತಕ್ಕಂಥ ಮಹಾರಾಜ ಸ್ವಾಮಿ ಶ್ರೀ ವರಾಹ ದೇವಸ್ಥಾನ, ವಿಷ್ಣುವಿನ 3ನೇ ಅವತಾರ ಈ ದೇವಸ್ಥಾನವು ಇಲ್ಲಿ ನಮಗೆ ಬೈಂದೂರಿನಲ್ಲಿ ಸಿಗತಕ್ಕಂಥ ಏಕೈಕ ದೇವಸ್ಥಾನ. ಈ ದೇವಸ್ಥಾನದ ಒಳಗಡೆ ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸುವಾಗ ಸಾಂಪ್ರದಾಯಿಕ ಉಡುಗೆಯನ್ನು ಧರಿಸಬೇಕು. ಈ ಥರ ಬ್ಯಾಂಕುಗಳ ತವರು ನಮ್ಮ ಉಡುಪಿ ಜಿಲ್ಲೆ. ಯಾಕೆ ಇಲ್ಲಿ ಅತಿ ಹೆಚ್ಚು ಕರ್ನಾಟಕದಲ್ಲಿ ಬ್ಯಾಂಕುಗಳು ಆರಂಭವಾದದ್ದು ಈ ಉಡುಪಿ ಜಿಲ್ಲೆಯಲ್ಲಿ. ಅತಿ ಹೆಚ್ಚು ಗೋಡಂಬಿ ಮತ್ತು ಮೀನುಗಳ ಉತ್ಪಾದನೆಯಾಗುವುದು ಶೇಕಡ 2022-23ರಲ್ಲಿ 80ರಷ್ಟು ಇಲ್ಲಿ ರಫ್ತಾಗುವುದನ್ನು ಕಾಣಬಹುದಾಗಿದೆ. ಪ್ರಮುಖ ಮೀನುಗಾರಿಕಾ ತಾಣವಾದ ಬೈಂದೂರು, ಕುಂದಾಪುರ, ಗಂಗೊಳ್ಳಿ, ಮಲ್ಪೆ ಇವು ಪ್ರಮುಖ ಮೀನುಗಾರಿಕಾ ತಾಣಗಳಾಗಿವೆ. ಮೊಗವೀರ ಆ ದೈವವನ್ನು ನಂಬಿ ಇಲ್ಲಿನ ಜನರು ಮೀನುಗಾರಿಕೆಯನ್ನು ನಡೆಸುತ್ತಾರೆ. ಇದು ಈ ಜಿಲ್ಲೆಯ ಆರ್ಥಿಕತೆ. ನೀವು ಯಾರಾದರೂ ಮತ್ತು ಉಡುಪಿಗೆ ಬಂದರೆ ಅಲ್ಲಿ ಇನ್ನೊಂದು ದೇವಸ್ಥಾನ ಸಿಗುತ್ತಾ. ಶಿವನಿಗೆ ಅರ್ಪಿತವಾದ ದೇವಸ್ಥಾನಗಳಲ್ಲಿ ಈ ಚಂದ್ರಮೌಳೇಶ್ವರ ದೇವಸ್ಥಾನವು ಒಂದು. ನೀವು ತಪ್ಪದೆ ಶ್ರೀ ಕೃಷ್ಣ ಮಠ ನೋಡಿದ ನಂತರ ಏನು ಬಲಭಾಗದಲ್ಲಿರ್ತಕ್ಕಂಥ ಚಂದ್ರಮೌಳೇಶ್ವರ ದೇವಸ್ಥಾನವು ನೋಡಿಕೊಂಡು ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿ. ಈ ಚಂದ್ರಮೌಳೇಶ್ವರ ದೇವಸ್ಥಾನವು ಪ್ರಾರಂಭವಾಗಲು ಒಂದು ಕಾರಣವಿದೆ. ಚಂದ್ರನಿಗೆ ಒಂದು ಶಾಪದ ವಿಮುಕ್ತಿಗಾಗಿ ಚಂದ್ರ ಪುಷ್ಕರಣಿಯಲ್ಲಿ ಆ ಶಿವನನ್ನು ಬೇಡುವ ಸಂದರ್ಭದಲ್ಲಿ ಶಿವನು ಪ್ರತ್ಯಕ್ಷನಾಗಿ
ಆ ಚಂದ್ರನಿಗೆ ಶಾಪವನ್ನು ವಿಮುಕ್ತಗೊಳಿಸ್ತಾನೆ. ಅದಕ್ಕೆ ಈ ದೇವಸ್ಥಾನವನ್ನು ಚಂದ್ರಮೌಳೇಶ್ವರ ದೇವಸ್ಥಾನವೆಂದು ಕರೆಯಲಾಗುತ್ತದೆ. ಇಲ್ಲಿನ ಸ್ಥಳೀಯರು ಆಜ್ಯ ಎಂದು ಪ್ರಸಿದ್ಧಿಯನ್ನು ಪಡೆದಿರುವ ಚಂದ್ರಮೌಳೇಶ್ವರ ದೇವಸ್ಥಾನ. ಮರವಂತೆ ಬೀಚ್ ಕರ್ನಾಟಕದ ವರ್ಜಿನ್ ಬೀಚ್ ಎಂದು ಕರೆಯಲ್ಪಡುವ ಮರವಂತೆ ಬೀಚ್ ಬೈಂದೂರು ತಾಲೂಕಿನ ಒಂದು ಪುಟ್ಟ ಹಳ್ಳಿ ಮರವಂತೆ. ಅಲ್ಲಿ ಬರ್ತಕ್ಕಂಥ ಸುಂದರವಾದ ನಿಮಗೆ ಫೋಟೋ ಶೂಟ್ಗೆ ಹೇಳಿ ಮಾಡಿಸಿದ ಜಾಗ ಮರವಂತೆ. ಉಡುಪಿ ಜಿಲ್ಲೆಯ ಜನಸಂಖ್ಯೆ, ಶಿಕ್ಷಣ ಮತ್ತು ಸಾಕ್ಷರತೆ. ಇಲ್ಲಿರುವ ಜನಸಂಖ್ಯೆ 11,77,361 ಜನಸಂಖ್ಯೆವಾಗಿದ್ದು, ಈ ಜಿಲ್ಲೆಯ ತುಳು ಭಾಷೆ ಹೆಚ್ಚು ಮಾತನಾಡುವ ಜನಸಂಖ್ಯೆ ನಾವು ಇಲ್ಲಿ ಕಾಣಬಹುದಾಗಿದೆ. ವಿಶಿಷ್ಟ ವಿಭಿನ್ನ ಭಾಷೆಗಳಲ್ಲಿ ನಮ್ಮ ತುಳು ಭಾಷೆಯು ಒಂದು. ಇಲ್ಲಿನ ಪ್ರಮುಖ ಶಿಕ್ಷಣ ಸಂಸ್ಥೆಗಳಾದ ಪೂರ್ಣ ಪ್ರಜ್ಞೆ ಶಿಕ್ಷಣ ಸಂಸ್ಥೆಗಳು ಹಾಗೂ ಮಹಾತ್ಮ ಗಾಂಧೀಜಿ ಕಾಲೇಜು, ಹಾಗೆ ಕರ್ನಾಟಕದ ಪ್ರಮುಖ ಜಾನಪದ ವಿಶ್ವವಿದ್ಯಾಲಯ ಇರುವುದು ನಮ್ಮ ಉಡುಪಿ ಜಿಲ್ಲೆಯಲ್ಲಿ. ಇಲ್ಲಿನ ಸಾಕ್ಷರತೆ ಪ್ರಮಾಣವು 83. ಇದು ಈ ಜಿಲ್ಲೆಯ ಜನಸಂಖ್ಯೆ, ಶಿಕ್ಷಣ ಮತ್ತು ಸಾಕ್ಷರತೆ. ಉಡುಪಿ ಜಿಲ್ಲೆಯು ಹಿತಕರ ವಾತಾವರಣ, ಮಿತ ಭಾಷಿಕರು, ದೈವ ಭಕ್ತರು ಇರುವ ಜಿಲ್ಲೆ. ನೀವು ಯಾರಾದರೂ ಈ ಉಡುಪಿಗೆ ಬಂದರೆ ಇಲ್ಲಿನ ಮೂಕಾಂಬಿಕೆ ದೇವಸ್ಥಾನ, ಮರವಂತೆ ದೇವಸ್ಥಾನ, ವರಹ ದೇವಸ್ಥಾನ ಮತ್ತು ಕಾಪು ಲೈಟ್ ಹೌಸು, ಮಲ್ಪೆ ಬೀಚು, ಹಾಗೆ ಮೂಕಾಂಬಿಕೆ ಅಭಯಾರಣ್ಯ, ಇನ್ನು ಅನೇಕವಾದ ನಿಮಗೆ ಪ್ರವಾಸ ಸ್ಥಳಗಳು ನಿಮಗೆ ದೊರಕುತ್ತವೆ. ಯಾವುದೇ ರೀತಿಯಿಂದ ನಿಮಗೆ ನಿರಾಶೆ ಉಂಟು ಮಾಡುವುದಿಲ್ಲ. ಯಾಕಂದರೆ ಉಡುಪಿಯು ಕರಾವಳಿ ಪ್ರದೇಶದ ತೀರ ಪ್ರದೇಶದ ಜಿಲ್ಲೆಯಾಗಿರುವುದರಿಂದ ಇಲ್ಲಿನ ನದಿಗಳು ಹಾಗೆ ಬೀಚ್ಗಳು ನಿಮಗೆ ಆಹ್ಲಾದಕರ ಉಂಟು ಮಾಡುತ್ತದೆ. ಇಷ್ಟಿಗೆ ನಮ್ಮ ವಿಡಿಯೋ ಕೊನೆಗೊಳಿಸೋಣ. ಉಡುಪಿ ಜಿಲ್ಲೆಯ ಕಡೆಯಿಂದ ನಿಮ್ಮೆಲ್ಲರಿಗೂ ಜೈ ಹಿಂದ್.